ಹಿಂದೆ ಕಪಿಗಳೆಲ್ಲ ಶ್ರೀರಾಮ ಅಂತ ಬರೆದ್ಬಿಟ್ಟು ಕಲ್ಲು ಹಾಕಿದ್ರು ಸೇತು ಬಂಧನದಲ್ಲಿ ಅಂತ ಹೇಳ್ತಾರಲ್ಲ, ಸೆಕ್ಯೂರಿಟಿ ಅಂದ್ರೆ ಅಷ್ಟು ಸೆಕ್ಯೂರ್ಡ್ ಏರಿಯಾ ಅದು ಆಕ್ಚುಲಿ. ಹನುಮಂತ ಇದ್ದಾನೆ, ರಾಮ ಇದ್ದಾನೆ, ಎಲ್ಲರಿಗೂ ಯಾರಿಗೂ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಸ್ಟ್ರಾಂಗ್ ವಿಲ್ ಅಂಡ್ ನಂಬಿಕೆ ಅದು ಹಾಗೆ ಆಗ್ತೈತೆ ಅವರಲ್ಲಿ. ಇತ್ತು, ನವಿಲ್ಗಳು ಬರೋದು, ಹಾವುಗಳು ಬರೋದು, ಚೇಳುಗಳು ಬರೋದು. ಸರ್, ನೀವು ಆಗಲೇ ಹೇಳಿದ ಹಾಗೆ ಅಲ್ಲಿ ನೀವು ಕಾರ್ಯನಿರ್ವಹಿಸುತ್ತಾ ದಿನ ಅನುಷ್ಠಾನಗಳನ್ನು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಹಾಗೆ ಸರಿಯೂ ನದಿಗೆ ಸಹ ಹೋಗಿ ಬರ್ತಾ ಇದ್ದೆ, ಅನುಷ್ಠಾನಗಳನ್ನು ಬಿಡದೆ, ಆಮೇಲೆ ರುದ್ರಪಾರಾಯಣನು ಬಿಡದೆ ನೀವು ಮಾಡಿದ್ದೀರಾ ಅಂತ ಹೇಳಿದ್ರಿ. ಇಲ್ಲಿ ನೀವು ಇಂಜಿನಿಯರಿಂಗ್ ಆಗಿ ಹೋಗಿದ್ದೀರಾ, ಅದ್ರ ಜೊತೆಯಲ್ಲಿ ನೀವು ಈ ಒಂದು ಅನುಷ್ಠಾನಗಳನ್ನು ಹೇಗೆ ಮಾಡೋಕ್ಕಾಯಿತು? ನಿಮ್ಮ ದಿನಚರಿ ಹೇಗಿತ್ತು? ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಅಯೋಧ್ಯದಲ್ಲಿ ಹೇಗಿತ್ತು ಅಂತ ತಿಳಿಸ್ಕೊಡ್ಬೇಕು ಸರ್. ಇಲ್ಲ, ಖಂಡಿತವಾಗ್ಲೂ ಇದರಲ್ಲಿ ಅಂದರೆ ನನಗೆ ಅಯೋಧ್ಯದಲ್ಲಂತೂ ಹೇಗೆ ಅನಿಸಿತ್ತು ಅಂತ ಹೇಳಿದ್ರೆ, ನನ್ನ ಮೊದಲನೇ ಜನ್ಮಭೂಮಿ ಬೆಂಗಳೂರು ಅಂತ ಇದು ಮಾಡಿ, ಎರಡನೇ ಜನ್ಮಭೂಮಿ ನಾನು ಅಯೋಧ್ಯ ಅನ್ನೋ ಒಂದು ರೀತಿ ಆಗೋಗಿದೆ ಆ್ಯಕ್ಚುಲಾಗಿ. ಇದರಲ್ಲಿ ನಾನು ಈಚ್ ಮೊಮೆಂಟ್, ಎವ್ರಿ ಮೊಮೆಂಟ್ ಅದನ್ನು ಅಲ್ಲಿ ಎಂಜಾಯ್ ಮಾಡಿದ್ದೀನಿ ಆ್ಯಕ್ಚುಲಾಗಿ. ದಿನಚರಿ ಅಂದರೆ ನಾನು ಬೆಳಗ್ಗೆ ಒಂದು 5 ಗಂಟೆಗೆ ಹೇಳ್ತಾ ಇದ್ದೆ, 4:15, 4:45 ಹಾಗೆ 5 ಗಂಟೆ ಅಷ್ಟೊತ್ತಿಗೆ ಸರಿಯೂ ನದಿಗೆ ಹೋಗೋದು. ಇದರಲ್ಲಿ ಅಲ್ಲ ಅನುಷ್ಠಾನಾದಿಗಳೆಲ್ಲ ಮಾಡಿಕೊಂಡು, ಅಂದರೆ ನಾನು ತ್ರಿಕಾಲ ಸಂಧ್ಯಾ ವಂದನೆ, ಸರಿ ಅಗ್ನಿಕಾರ ಪಾರಾಯಣ, ನಮಕ ಚಮಕಗಳು, ಇದರಲ್ಲಿ ಶ್ರೀ ಸೂಕ್ತ, ಪುಟ್ ಸೂಕ್ತ, ನಾರಾಯಣ ಸೂಕ್ತ, ದುರ್ಗಾ ಸೂಕ್ತ, ಈ ಪಾರಾಯಣ ಎಲ್ಲ ಮಾಡ್ತಾ ಇದ್ದೆ ಆ್ಯಕ್ಚುಲಾಗಿ. ನಿತ್ಯ ಗಣೇಶ ಅಥರ್ವ ಶೀರ್ಷ, ಶ್ರೀ ಸೂಕ್ತ ಪಾರಾಯಣ, ಈ ರೀತಿಯೆಲ್ಲ ಒಂದು ಅನುಷ್ಠಾನ ಪದ್ಧತಿ ಇದೆ. ಸುಮಾರು ವರ್ಷಗಳಿಂದ ಅದು ಮಾಡ್ಕೊಂಡು ಬರ್ತಾ ಇದೆ ಆ್ಯಕ್ಚುಲಾಗಿ. ಅದನ್ನು ಆ ಸ್ಥಳದಲ್ಲಿ, ಯಾಕಂದರೆ ಹೋಗಿರೋದೇ ತೀರ್ಥಕ್ಷೇತ್ರದಲ್ಲಿ, ಅಂಥ ಕಡೆ ತೀರ್ಥಕ್ಷೇತ್ರದಲ್ಲಿ ಹೋಗಿ ಮಾಡ್ತಾ ಇರೋದನ್ನ ಬಿಟ್ಬಿಟ್ರೆ ಇರಲಿ ಹೇಗಿರುತ್ತೆ ಇರಲಿ, ಅಲ್ಲಿನ್ನ ಜಾಸ್ತಿನೇ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿ ಮಾಡ್ತಾ ಇದ್ದಿದ್ದು ರಾಮ ಸೇವೆ ಇರಲಿ ಅಂತ. ಆದಷ್ಟು ಈ ಒಂದು ಇರಲಿ ಏನೇನೋ ಒಂದು ಮನಸ್ಸಿನ ಒಂದು ಶುದ್ಧತೆಗೆ ಇರಲಿ, ಓಕೆ, ಇರಲಿ ಚಿತ್ತಶುದ್ಧಿ ಅಂತ ಹೇಳ್ತೀವಲ್ಲ, ಅದು ಆದರೆ ರಾಮನಿಗೂ ನಾವು ಮಾಡಿರೋ ಸೇವೆ ಒಂದು ಸಮರ್ಪಣೆ ಆಗುತ್ತೆ ಆ್ಯಕ್ಚುಲಾಗಿ, ರಾಮನ ಮೆತ್ತಾನೆ. ಆ ದೃಷ್ಟಿನ ನಾನು ಬೆಳಗ್ಗೆ 5 ಗಂಟೆಗೆ ಹೋಗ್ತಾ ಇದ್ದೆ ಸರಿಯೂ ನದಿಗೆ, ಅಲ್ಲಿ ಅನುಷ್ಠಾನ ಮಾಡ್ಕೊಂಡು ಒಂದು 8 ಕಾಲಕ್ಕೆ ಬರ್ತಾ ಇದ್ದೆ. ನಂತರ ನಾನು ಸ್ವಲ್ಪ ಹೋಟ್ಲಲ್ಲೆಲ್ಲ ತಿನ್ನಲ್ಲ, ಊಟ ಮಾಡಲ್ಲ, ನಾನೇ ತಿಂಡಿ ಮತ್ತು ಇದೆಲ್ಲ ಕ್ಯಾರಿಯರ್ಗೆಲ್ಲ ನಾನೇ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಾಗಿ. ಮಾಡಿಕೊಂಡು ಸರಿ ಕ್ಯಾರಿಯರ್ ತೊಗೊಂಡು ಹೋಗ್ತಿದ್ದೆ ಸ್ಟಾರ್ಟಿಂಗಿಲ್ಲ. ಆಮೇಲೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಬಂದು ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದೆ ಅಲ್ಲಿ ರೂಮ್ಗೆ ಇರೋಕ್ಕಿಂತ. ಸೊ ಆ ಜರ್ನಿಲಿ ಸುಮ್ಮನೆ 8:45, 8:50ಕ್ಕೆ ಆ ರಾಮಂದಿರ ಒಂದು ಪ್ರೆಮಿಸಸ್ಸಲ್ಲಿ ಎಂಟ್ರಾದರೆ ಅಲ್ಲಿ ಹೇಳಲ್ಲ, ಎಂಟ್ರಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಸೆಕ್ಯೂರಿಟಿ ಅಂದರೆ ಅಷ್ಟು ಸೆಕ್ಯೂರ್ಡ್ ಏರಿಯಾ ಅದು ಆ್ಯಕ್ಚುಲಿ. ತುಂಬ ಅದರಲ್ಲಿ ಪ್ರೋಸೆಸ್ಸು ಎಲ್ಲ ತುಂಬ ಇತ್ತು ಆ್ಯಕ್ಚುಲಾಗಿರೋದ್ರಿಂದ. ಓಕೆ, ಅಲ್ಲೋಗಿ ಎಂಟ್ರಿ ಆದರೆ ರಾತ್ರಿ 9, 9:30, 10 ಗಂಟೆ ಆಗಿದ್ದು ಉಂಟು. ಇದರಲ್ಲಿ ಶಿಫ್ಟ್ಗಳು ಅಂದರೆ ನಮಗೆ ಮ್ಯಾನೇಜರ್ ಲೆವೆಲಲ್ಲಿ ಇಲ್ಲಿ ಶಿಫ್ಟ್ಗಳು ಆ ಥರ ಏನಿಲ್ಲ ನಮಗೆ. ಯಾವ ಟೈಮಲ್ಲಿ ಏನು ಬೇಕೋ ಅದು ಇರಬೇಕಾಗತ್ತೆ. ಕೆಲಸಕ್ಕೆ 2 ಶಿಫ್ಟ್ಗಳು ಇರ್ತಾಯಿತ್ತು ಇದರಲ್ಲಿ ಅಂತ. ಪಾಪ ನಮ್ಮ ಶ್ರೀನಾಥ್ ಸರು ತುಂಬ ಫ್ರೀಡಮ್ ಕೊಟ್ಟಿದ್ರಲ್ಲಿ, ಹೇಗೆ ಕೆಲಸ ಮಾಡಿಸ್ಬೇಕಾರೆ ಏನು ನೋಡಿ ಆ ಟೈಮ್ಗೆ ಏನು ಆಗಬೇಕು ಇದು ಮಾಡಿ ನಾನು ಪೂರ್ತಿ ಸಪೋರ್ಟ್ ಮಾಡ್ತೀನಿ, ಯು ಟೇಕ್ ಡಿಸಿಷನ್ ನನ್ನ ಡೂ ಇಟ್ ಅಂತ ಹೇಳಿದ್ರು ಆ್ಯಕ್ಚುಲಾಗೆ. ಸೊ ಆ ದೃಷ್ಟಿನಲ್ಲಿ ಕೆಲಸಗಳೆಲ್ಲ ಮಾಡ್ತಾ ಇದ್ದೆ ಇದರಲ್ಲಿ ಅಂತ ಅನುಭವ ಬೇರೆ. ಯಾಕೆಂದರೆ ನಮ್ಮ ಅಲ್ಲಿನ ಇರೋ ನನಗೂ ಸ್ವಲ್ಪ ಪ್ರಾಬ್ಲಮ್ ಇನ್ಷಿಯಲಿ ಏನಾಗ್ತಿತ್ತು ಅಂದರೆ ಹಿಂದಿ ಬೇರೆ ಬರ್ತಾ ಇರಲಿಲ್ಲ ಪೂರ್ತಿ ಇರಲಿ. ಒಂದು 20-30% ಅಷ್ಟೇ ನಂಗೆ ಹಿಂದಿ ಇದಾಗ್ತಾಯಿತ್ತು ಆ್ಯಕ್ಚುಲಾಗಿ. ಅರ್ಥ ಆಗ್ತಾಯಿತ್ತು, ಮಾತಾಡೋದು ಕಷ್ಟ, ರೆಸಿಪ್ರಿಕೇಟ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಸೊ ಅದನ್ನು ನಾವು ಸ್ವಲ್ಪ ಒಂದು 60-70%ವರೆಗೂ ಅಲ್ಲಿ ಕಲ್ತಿದ್ದೀನಿ ಆ್ಯಕ್ಚುಲಾಗಿ ಅಲ್ಲಿದ್ದು ಅಂತ ಹೇಳಲ್ಲ. ಹೇಳಲ್ಲ ಅದೇನು ಸ್ವಲ್ಪ ಸಂಸ್ಕೃತ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅಲ್ಲಿ ಮ್ಯಾನೇಜ್ ಮಾಡೋಕ್ಕೂ ಸುಲಭ ಆಯ್ತು. ಯಾಕಂದರೆ ಅದೇ ವರ್ಡ್ಸ್ ಯೂಸ್ ಮಾಡಿದ್ರೆ ಅಲ್ಲೂ ಹಿಂದಿಗೆ ಇದಾಗ್ತಾಯಿತ್ತು. ಸೊ ಹೆಂಗೋ ಒಟ್ಟಲ್ಲಿ ಮ್ಯಾನೇಜ್ ಮಾಡಿದ್ದಂತೂ ಆಯಿತು ಆ್ಯಕ್ಚುಲಾಗಿ ಅಂತ. ನೀವು ಅಲ್ಲೂ ಸಹ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ರಿ? ಖಂಡಿತ. ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರಿ ಹಾಗಾದ್ರೆ? ಇಲ್ಲ, ಬೆಳಗ್ಗೆ ಒಂದು 4:45 ಎದ್ರೆ ಸರ್ ರಾತ್ರಿ ತಿರ್ಗಿ ಮಲ್ಕೊಳ್ಳೋಷ್ಟಲ್ಲ 12-12:30 ಆಗೋದು ಆ್ಯಕ್ಚುಲಿ. ಬಂದಾದ್ಮೇಲೆ ತಿರ್ಗಾ ಅನುಷ್ಠಾನ ಮಾಡು, ರಾತ್ರಿ 9-9:30 ಬಂದಾದ್ಮೇಲೆ ಅಲ್ಲಿ ಅನುಷ್ಠಾನ ಮಾಡೋದು, ತಿರ್ಗಾ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ತಿರ್ಗಿ ರಾತ್ರಿ 12-12:30 ಒಂದು ಮನೆಗೆ ಒಂದು ಕಾಲ್ ಮಾಡೋದು, ಇಲ್ಲೆಲ್ಲ ಅಪ್ಡೇಟ್ಸು ಹೇಗಿದ್ದೀನಿ ಹೇಗಿಂತ ತಂದೆಯವ್ರನ್ನ ವಿಚಾರಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಳ್ಳೋದು, ತಿರ್ಗಾ ಎದ್ದು ಹೋಗ್ತಾ ಇರೋದು. ಆದರೆ ಏನಂದರೆ ಆಶ್ಚರ್ಯದ್ದು ಅಂತ ಹೇಳಿದ್ರೆ ಆವಾಗ ಸ್ಟ್ರೈನ್ ಅನ್ನಿಸ್ತಾ ಇರಲಿಲ್ಲ ನನಗೆ. ಒಂದು 3-4 ಅವರ್ಸ್ ಇದರಲ್ಲಿ ನಿದ್ದೆ ಮಾಡ್ತಾ ಇದ್ದಿದ್ದು ಆ್ಯಕ್ಚುಲಾಗೆ. ಬಟ್ ಸ್ಟ್ರೈನ್ ಅನಿಸ್ತಾ ಇರಲಿಲ್ಲ ಆ್ಯಕ್ಚುಲಾಗಿ. ಯಾಕೆಂದರೆ ಮೈಂಡ್ ಸೆಟ್ಟು ಫಿಕ್ಸ್ ಆಗಿ ಹೋಗಿತ್ತು ಆ್ಯಕ್ಚುಲಾಗಿ. ರಾಮಂದಿರದ ಕೆಲಸ ಅನ್ನೋದು ನಂಗೆ ಅನ್ಸತ್ತೆ ಕೆಲಸ ರೀ. ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಹೆಂಗೆ ಅನ್ಸತ್ತೆ. ಇದೇ ನಮ್ಮ ಬೆಂಗಳೂರಿನಲ್ಲಿ ಇದ್ದಾಗ ನಾವು ರಿಲ್ಯಾಕ್ಸ್ ಮೂಡ್ ಹೊಟ್ಟೋಗ್ತೀವಿ ಆ್ಯಕ್ಚುಲಿ, ಆಗಲ್ಲ ಆ್ಯಕ್ಚುಲಿ ಇದರಲ್ಲಿ. ಬಟ್ ಅಲ್ಲಂತೂ ಸತತವಾಗಿ ಇರಲಿ 3-4 ಅವರ್ಸ್ ಅಷ್ಟೇ ಮಲ್ಕೊಳ್ಳೋದು.
ಹಾಗೆ ನಡೀತಾ ಇತ್ತು. ಅದು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಹಾಗೆ ಆಯ್ತು ಆ್ಯಕ್ಚುಲಾಗಿ ಅಂತ. ಅದೆಲ್ಲ ಮನಸ್ಸಂಕಲ್ಪ ಅದು ದೃಢವಾಗಿದ್ರೆ ಎಲ್ಲ ಆಗತ್ತೆ ಅನ್ನೋಕ್ಕೆ ಆ ರಾಮಚಂದ್ರ ಪರಬ್ರಹ್ಮನೇ ಹನುಮಂತನೇ ಅದೊಂದು ಶಕ್ತಿ ಕೊಟ್ಟಿದ್ದ ಆ್ಯಕ್ಚುಲಾಗಿ ಅಲ್ಲ ಎಲ್ಲ ಮಾಡ್ತಾ ಆ್ಯಕ್ಚುಲಿ. ಅದ್ರ ಜೊತೆಗೆ ಏನಂದರೆ ನಾನೇ ಪರ್ಟಿಕ್ಯುಲರ್ ಆಗಿ ನೈಟ್ ಶಿಫ್ಟ್ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದವನೇ ನಾನು ಆ್ಯಕ್ಚುಲಾಗಿ. ಮೊದಲು ನೈಟ್ ಶಿಫ್ಟ್ ಇರಲಿಲ್ಲ ಇಲ್ಲಲ್ಲಿ L&T ಇದರಲ್ಲಿ. ಆವಾಗ ನಾನು ನೈಟ್ ಶಿಫ್ಟ್ ಒಂದು ಪ್ರಾರಂಭ ಮಾಡ್ತಕ್ಕೆ ಬೇಗ ಕೆಲಸಗಳಾಗತ್ತೆ ಅನ್ನೋ ದೃಷ್ಟಿನಲ್ಲಿ ಇತ್ತು ಅಂತ. ಸೊ ಆ ನೈಟ್ ಶಿಫ್ಟ್ ಪ್ರಾರಂಭ ಮಾಡಿಸಿದಾಗ ಪಾಪ ವರ್ಕರ್ಸ್ಗೆಲ್ಲ ಹೇಳಿದ್ರೆ ವೆರಿ ಸ್ಟೈಲಿಶ್ ಜಾಬ್ ಆ್ಯಕ್ಚುಲಿ. ಬಿಕಾಸ್ ಹ್ಯಾಂಡ್ಲಿಂಗ್ ಗ್ರಾನೈಟ್ ಈಸ್ ಅಂದ್ಕೊಂಡ್ರೆ ಸುಲಭ ಅಲ್ಲ ಆ್ಯಕ್ಚುಲಾಗಿ. ಬಿಕಾಸ್ ತುಂಬ ಹೆವಿ ವೆಯ್ಟು ಆ್ಯಕ್ಚುಲಾಗಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೈ ಕಾಲು ಕಟ್ಟಾಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ, ಇನ್ನೊಂದಾಗುತ್ತೆ. ಜೊತೆ ಕೋಲ್ಡ್ ಸೀಸನಲ್ಲಿ ಆ ಗ್ರಾನೈಟ್ ಮುಟ್ಟಕ್ಕೆ ಆಗಲ್ಲ ನಾವು. ಅದನ್ನು ಶಿಫ್ಟ್ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಆ್ಯಕ್ಚುಲಾಗಿ ಅಂತ. ಗೊತ್ತಾಯ್ತಾ ಎಲ್ಲ ಲೂಸ್ ಸಾಯಿಲು ಹೆಂಗಂದ್ರೆ ವೆಹಿಕಲ್ ಕೆಲಸ ಸಾರಿ ಮಣ್ಣಲ್ಲಿ ಹೂತು ಹೋಗೋದು ಈ ಥರ ಎಲ್ಲ ಎಷ್ಟೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇತ್ತು ಇದರಲ್ಲಿ ಅಂತ. ಅದನ್ನೆಲ್ಲ ತುಂಬ ನೈಜ ಇದರಲ್ಲಿ L&T ಅವ್ರು ಹಾಕ್ಕೊಳ್ಳಿ ಅಥವಾ ನಮ್ಮ ಟಾಟಾ ಅವ್ರು ಹಾಕ್ಕೊಳ್ಳಿ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಆ್ಯಕ್ಚುಲಾಗಿ. ಆ್ಯಂಡ್ ಟ್ರಸ್ಟ್ ಅವ್ರದ್ದು ಅಷ್ಟು ಪೂರ್ತಿ ಸಪೋರ್ಟು. ಯಾವುದು ಎಷ್ಟು ಸಪೋರ್ಟ್ ಅಂತ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಇದಕ್ಕೆ ಇದರ ಎಲ್ಲ ಅಂದರೆ ಏನಂದರೆ ಎಲ್ಲರಿಗೂ ಒಂದೇ ಸೇವಾ ಮನೋಭಾವ ಇರೋದ್ರಿಂದ ಅದು ಸುಸೂತ್ರವಾಗಿ ಯಾವುದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇಲ್ದಿರ ಅಷ್ಟು ಚೆನ್ನಾಗಿ ಆಗ್ತಾಯಿತ್ತು. ನೈಟ್ ಶಿಫ್ಟ್ ಮಾಡಿಸ್ಬೇಕಾದ್ರೆ ಅಂತ ಹೇಳಲ್ಲ, ನಾನೇ ಕಣ್ಣಾರೆ ನಡ್ಕೊಂಡಿದ್ದೀನಿ. ಮುಳ್ಳಂದಿ ಇತ್ತು, ನವಿಲ್ಗಳು ಬರೋದು, ಹಾವುಗಳು ಬರೋದು, ಚೇಳುಗಳು ಬರೋದು ಎಲ್ಲ ನಾವು ಕಣ್ಣಾರೆ ಕಂಡಿದ್ದೀವಿ ಆ್ಯಕ್ಚುಲಿ. ಇದರಲ್ಲಿ ಕಣ್ಣಾರೆ ಕಂಡಿರೋದು ಆ ರೀತಿ ಫಾರೆಸ್ಟ್ ಥರನೇ ಇತ್ತು ಆ್ಯಕ್ಚುಲಾಗಿ ಎಲ್ಲ ಹೋದ್ ಮಾಡಿದಾಗ. ಸೊ ಆ ಒಂದು ಅದ್ರ ಜೊತೆಗೆ ಏನು ಸ್ಟೋರಿಂಗ್ ಅಂದರೆ ಸ್ವಲ್ಪ ಎಲ್ಲ ದೂರದಲ್ಲೇ ಗ್ರಾನೈಟ್ ಇಟ್ಬಿಟ್ಟಿತ್ತು ಅಲ್ಲೆಲ್ಲ. ನಿಜವಾಗ್ಲೂ ರಾತ್ರಿ ಹೋಗ್ಬೇಕಾದ್ರೆ ಏನಪ್ಪ ಅಂತ ಅನಿಸ್ತಾ ಇತ್ತು. ಬಟ್ ಆದ್ರೂ ಹನುಮಂತ ಇದ್ದಾನೆ, ರಾಮ ಇದ್ದಾನೆ, ಎಲ್ಲರಿಗೂ ಯಾರಿಗೂ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಸ್ಟ್ರಾಂಗ್ ವಿಲ್ ಆ್ಯಂಡ್ ನಂಬಿಕೆ ಅದು ಹಾಗೇ ಆಗ್ತಾಯಿತ್ತು ಅವರಲ್ಲಿ. ಆ ರೀತಿ ಮಾಡ್ತೀವಿ. ಆ ಟೈಮಲ್ಲಿ ಡ್ಯೂರಿಂಗ್ ದಟ್ ಜರ್ನಿ ಆ್ಯಕ್ಚುಲಾಗಿ ಏನೋ ನನಗೆ ಮನ್ಸಿಗೆ ಒಂದು ಥಾಟ್ ಬಂತು ಆ್ಯಕ್ಚುಲಾಗಿ. ಯಾಕೆ ಹಿಂದೆ ಕಪಿಗಳೆಲ್ಲ ಶ್ರೀರಾಮ ಅಂತ ಬರೆದ್ಬಿಟ್ಟು ಕಲ್ಲು ಹಾಕಿದ್ರು ಸೇತು ಬಂಧನದಲ್ಲಿ ಅಂತ ಹೇಳ್ತಾರಲ್ಲ, ಆ ರೀತಿ ನಾಕೆ ಎಲ್ಲ ಕಲ್ಲುಗಳು ಇನ್ಸ್ಟಾಲ್ ಮಾಡ್ತಾ ಇದ್ವಿ ಆ್ಯಕ್ಚುಲಾಗಿ. ಯಾಕೆ ಅದ್ರ ಮೇಲೆ ಶ್ರೀರಾಮ್ ಅಂತ ಸೀಲ್ ಮಾಡಿಸ್ಬಿಟ್ಟು ಹಾಕಬಾರ್ದು ಅಂತ ಅಂದ್ಬಿಟ್ಟು ಮನಸ್ಸಿಗೆ ಬಂತು. ಸರಿ, ನಾನು ಅದಕ್ಕೆ ಮನೇಲೇ ಡಿಸೈನ್ ಮಾಡ್ಬಿಟ್ಟು ಶ್ರೀರಾಮ್ ಅಂತ ಸಂಸ್ಕೃತದಲ್ಲಿ ಬರೆದು ಆ ಕಡೆ ಈ ಕಡೆ ಆಂಜನೇಯ ನಮಸ್ಕಾರ ಮಾಡೋ ರೀತಿ ಒಂದು ಪೋಸ್ಚರ್ ಅದು ಅದೊಂದು ಇಮೇಜ್ ಹಾಕಿ ಇರಲಿ. ಅದನ್ನು ಫಸ್ಟು ಒಂದು 3 ಇಂಚಸ್ ಸೀಲ್ ಮಾಡ್ಕೊಂಡು ಹೋದೆ ಆಸ್ ಎ ಟ್ರಯಲ್ಸ್ ಅಂತ. ಆವಾಗ ನಮ್ಮ ಎಡತರೆ ಮಠ ಇದ್ದಾರಲ್ಲ ಶಂಕರ ಭಾರತಿ ಗುರುಗಳು, ಅವರು ಅದನ್ನ ಮೊದಲೇ ಸಾರಿ ಇನ್ಯಾಗ್ರೇಟ್ ಮಾಡಿದ್ರು. ನಂತರ ಒಂದು 3 ಇಂಚಸ್ ಮಾಡಿದೆ, ಸೀಲ್ ಮಾಡ್ಕೊಂಡು ಹೋಗಿದೆ. ಅದನ್ನ ಇಲಿ ತಿಂದು ಹಾಕ್ಬಿಡ್ತು ಇದರಲ್ಲಿಂದ. ಸೊ ಸರಿ, ನೆಕ್ಸ್ಟ್ ಇನ್ನೊಂದು 1 ಅಡಿದು ಮಾಡಿಸಿದ್ದೆ ಆ್ಯಕ್ಚುಲಾಗಿ. ಅವಾಗ ಅದನ್ನು ನಮ್ಮ ಯೋಗಿಜಿ ಅವರೇ ಇನಾಗ್ರೇಟ್ ಮಾಡಿದ್ರು ಇದರಲ್ಲಿ ಅಂತ. ಎಲ್ಲರೂ ಸಂತೋಷಪಟ್ಟರು. ಅದ್ರ ಜೊತೆಗೆ ಏನಿದ್ರೆ ಅಲ್ಲಿ ಬಹಳಷ್ಟು ಮಂದಿ ವಿಸಿಟ್ ಮಾಡ್ತಾ ಇದ್ರು. ಆರ್ಮಿ ಆಫೀಷಿಯಲ್ಸ್ ಇರ್ಬೋದು, IAS ಆಫೀಸರ್ಸ್ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, MLAs ಇರ್ಬೋದು, ಎಲ್ಲ ಸಾಕಷ್ಟು ಜನ ಬರೋರು. ಎಲ್ಲರಿಗೂ ಏನು ರಾಮಂದ್ರ ಎಷ್ಟು ಪ್ರೋಗ್ರೆಸ್ ಆಗಿದೆ ನೋಡಬೇಕು ಅಂತ ಹೇಳಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋರು ಆ್ಯಕ್ಚುಲಾಗಿ ಇರಲಿ ಅಂತ. ಸೊ ಆವಾಗ ಬಂದಾಗೆಲ್ಲರೂ ಆ ಸೀಲನ್ನು ಮಾಡಿಸಿದ್ನಲ್ಲ, ನಿಜವಾಗ್ಲೂ ನಂಗೆ ಸಂತೋಷ ಆಗುತ್ತೆ. ಹಂಗೆ ಮಾಡಿದ್ದಕ್ಕೆ ನೋಡಪ್ಪ ಎಷ್ಟು ಜನಕ್ಕೆ ಎಷ್ಟು ಎಮೋಷ್ನಲ್ ಆಗಿ ಅವರು ಒಂದು ಪಾತ್ರ. ಈಗ ಬಂದವರು ನೋಡಿದವರು ಆಫೀಷಿಯಲ್ ಆಗಿ ನೋಡಿದ್ರು ನಮಸ್ಕಾರ ಮಾಡಿ ಹೊಡೋಗ್ತಾ ಇದ್ರು.
ನಮ್ದು ಅಂತ ಏನಾರು ಅಲ್ಲಿ ತೋರಿಸ್ಬೇಕಾದ್ರೆ ಏನು ಅಂತ ಹೇಳಿದ್ರೆ ಆ ಸೀಲ್ ಹಾಕ್ಬಿಟ್ಟಾಗ ಅವ್ರಿಗೆ ಪರಮ ಸಂತೋಷ ಆಗ್ತಿತ್ತು ನೋಡಪ್ಪ. ಯಾವತ್ತೂ ಆ ಸೀಲ್ ಅಂತ ಇರ್ತಾನೆ, ಆ ಸೀಲ್ ಮಾಡಿಸ್ಬಿಟ್ಟು ರಬ್ಬರ್ ಸೀಲು ಒಂದಡಿದು, ಅದಕ್ಕೆ ಪೇಂಟ್ ಆರೆಂಜ್ ಕಲರ್ ಪೇಂಟ್ ಬಳಸ್ಬಿಟ್ಟು ಎಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅದು ಒತ್ತುತ್ತಾ ಇದ್ರು. ಅವಾಗ ಎಲ್ಲರಿಗೂ ಒಂದು ಒಂಥರ ಪುಳಕಿತ ಮನೋಭಾವ. ಎಲ್ಲ ಒಂದು ಕಲ್ಲುಗುನು ಹೌದು, ಸಾಕಷ್ಟು ಸಾಕಷ್ಟು ಕೆಲವು ಮಿಸ್ ಆಗಿದೆ ನಿರ್ಮಾಣಕಾಲ ಇದರಲ್ಲಿ, ಕೆಲವುದಕ್ಕಿದೆ ಸಾಕಷ್ಟು ಕಲ್ಲುಗಳಿಗೆ ಎಲ್ಲದಕ್ಕೂ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದು ಒಂದು ಸೀಲ್ ಹಾಕೋದು. ಅದು ಯಾರು ವಿಸಿಟ್ ಮಾಡ್ತಾ ಇದ್ರು ಅವ್ರುಗಳೆಲ್ಲ ಬಂದು ಇದು ಮಾಡ್ತಾ ಇದ್ರು. ಅದು ನಿಜವಾಗ್ಲೂ ಹೇಳ್ತೀನಿ, ಅವ್ರು ಎಷ್ಟು ಎಮೋಷನಲ್ ಆಗಿ ಇದು ಮಾಡ್ತಿದ್ರು. ಆರ್ಮಿ ಅಫಿಷಿಯಲ್ಸು, ಏರ್ ಫೋರ್ಸ್ ಅವರೆಲ್ಲ ಬಂದಾಗ ಅವ್ರ ಎಮೋಷನ್ಸ್ ನೋಡ್ಬಿಟ್ರೆ ಎಲ್ಲರೂ ಹೇಳೋರು, ಯಾವತ್ತೂ ನಾವು ಇದು ಹಾಕಿರೋ ಸೀಲು ಇದ್ದೇ ಇರುತ್ತಲ್ಲಪ್ಪ, ಯಾರು ಇದು ಐಡಿಯಾ ಅಂತ. ಅವರ ಅಲ್ಲಿ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗಲ್ಲಿ ಹೋದಾಗ ಶಂಕರ್ ಸೀಲ್ ಅಂತಾನೆ ಅಂತ ಇದಾಗೋಗಿತ್ತು, ಶಂಕರ್ ಜಿ ಕಾ ಸೀಲ್ ಲೆಕ್ಕ ಜಾವು ಅಂತಾನೆ ಹೇಳೋರು ಅಲ್ಲಿ ಲಿಂಟೆನೆ ಅವರು ಇವರೆಲ್ಲ. ಆ ರೀತಿ ಒಂದು ಇದಾಯಿತು. ಅದು ಒಂದು ನಮ್ಮ ಬೆಂಗಳೂರು ಇದರಲ್ಲಿ ರಾಜನಗರದಲ್ಲಿ ಶ್ರೀನಾಥ್ ಅಂತ ಇದ್ದಾರೆ ಆ್ಯಕ್ಚುಲಿ. ಓಕೆ, ಅವರೇ ಪಾಪ ಇದನ್ನು ಮಾಡಿಕೊಟ್ಟವ್ರು ಆ್ಯಕ್ಚುಲಾಗಿ, ಸೀಲ್ ಅಂತ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆ್ಯಕ್ಚುಲಾಗಿ, ಗೊತ್ತಾಯ್ತಾ. ಸೊ ಅವರ ಒಂದು ಸಹಕಾರದಿಂದಲೇ ಅದು ಮಾಡ್ಕೊಂಡು ತೊಗೊಂಡೋಗಿದ್ದು ಅದು ಹೋಯ್ತು. ಆಮೇಲೆ ಮೋದಿಜಿಯವರು ಕೂಡ ಆ ಸೀಲನ್ನು ಅದು ಒತ್ತಿದ್ದಾರೆ ಆ್ಯಕ್ಚುಲಾಗಿ. ಓಕೆ, ಅದು ಒಂದು ಆ್ಯಕ್ಚುಲಾಗಿ. ಓಕೆ, ಅದು ಒಂದು ಸಂತೋಷ ಕೊಡುವಂಥ ವಿಷಯ ಆ್ಯಕ್ಚುಲಿ ಅಂತ ಅಂದರೆ ಹೇಳಲ್ಲ. ಇದೆಲ್ಲ ಏನೊಂದು ನನ್ನ ಜೊತೆಗೆ ಕೆಲವು ಅಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಇನ್ಪುಟ್ಸು ಕೆಲವು ಕೊಟ್ಟಿದ್ದು ಹೀಗೆಲ್ಲ ಹೀಗೆ ಮಾಡಿದ್ದು ಅಂತ ಅನ್ಬಿಟ್ಟು ಅಂತ ಅದು ಸಂತೋಷ ಪಟ್ಟಿದ್ರು. ಸರ್, ಅದೇ ಈಗ ನೀವು ನೈಟ್ ಶಿಫ್ಟ್ ಎಲ್ಲ ಮಾಡಿಸ್ತಾ ಇದ್ರಿ ಅಂತ ಹೇಳಿದ್ರಿ. ಈ ಕೆಲಸ ಮಾಡಬೇಕಾದ್ರೆ ಇವಾಗ ಇಡೀ ರಾತ್ರಿ ಎಲ್ಲ ಮಾಡ್ಬೇಕಂದಾಗ ಎಲ್ಲರಿಗೂ ಬೋರ್ ಆಗುತ್ತೆ. ಸೊ ಯಾವ ರೀತಿ ಅವರ ಜನಗಳ ಜೊತೆ ನಿಮಗೆ ಒಡನಾಟ ಹೇಗಿತ್ತು ಸರ್? ನೈಟ್ ಶಿಫ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಕಷ್ಟನೇ ಇತ್ತು ಆ್ಯಕ್ಚುಲಾಗಿ. ಯಾಕಂದರೆ ಬೇಸಿಗೆ ಆದರೆ ಸ್ವಲ್ಪ ಮಟ್ಟಿಗೆ ಮೇಲು ಆ್ಯಕ್ಚುಲಾಗಿ, ಚಳಿಗಾಲದಲ್ಲಂತೂ ತುಂಬ ಥಂಡಿ. ಹೆಚ್ಚು ಕಮ್ಮಿ 1 ಅಡಿ 2 ಅಡಿಗೆ ದೂರಕ್ಕೆ ಜನ ಕಾಣಿಸ್ತಾ ಇರಲಿಲ್ಲ, ಅಂಥ ಒಂದು ಮಿಸ್ಟಿ ಇರೋದು, ಅಷ್ಟೊಂದು ಇದು ಥಂಡಿ. ಆ ಟೈಮಲ್ಲಿ ಸರಿ ಯಾವಾಗ ಕಮ್ಮಿ ಇರುತ್ತೋ ತುಂಬ ಎಕ್ಸ್ಟ್ರೀಮ್ ಆಗಿದ್ದಾಗ ಸ್ಟಾಪ್ ಮಾಡ್ತಾ ಇತ್ತು ಆ್ಯಕ್ಚುಲಾಗಿ ಇದರ ವರ್ಕನ್ನು. ಬಟ್ ಯಾವಾಗ ವರ್ಕ್ ಆಗುತ್ತೋ ಅದನ್ನೆಲ್ಲ ಆದಷ್ಟು ಇದನ್ನು ಮಾಡುತ್ತೆ ಟೀಮೆಲ್ಲ. ಪಾಪ ಭಾಳ ಕೋಆಪ್ರೇಟಿವ್ ಇಂದ ಎಲ್ಲರ ಒಂದು ಸೇವಾ ಮನೋಭಾವದಿಂದ ಎಲ್ಲ ಮಾಡೋರು ಆ್ಯಕ್ಚುಲಾಗಿ. ಬಟ್ ಅವ್ರಿಗೆ ಎಲ್ಲರಿಗೂ ಮಾಡಬೇಕಾದ್ರೆ ಏನೋ ಟೀಗಿ ಮಧ್ಯೆಲ್ಲ ಕೊಡ್ತಾಯಿದ್ವಿ. ಬಟ್ ಆದ್ರೂ ಈ ಒಂದು ಸ್ಪಿರಿಚುವಲ್ ಜರ್ನಿಲಿ ಮಾಡಬೇಕಾದ್ರೆ ಅವ್ರಿಗೆ ಇನ್ಯಾವುದೋ ಬೇರೆ ಲೌಕಿಕವಾಗಿ ನಾನು ಕೆಲಸ ಮಾಡ್ತಾ ಇರ್ತಾರೆ. ಯೂಶ್ವಲಿ ಯಾರೇ ಕೆಲಸ ವರ್ಕ್ ಮಾಡ್ತಾ ಇದ್ರು, ಬಿಲ್ಡಿಂಗ್ ಕೆಲಸ ಮಾಡ್ತಾರೆ, ಏನೊಂದು ಹಾಡು ಹಾಕ್ಕೊಂಡು ಕೇಳ್ಕೊಂಡು ಇದು ಮಾಡ್ತಾರೆ. ಸೊ ಆ ದೃಷ್ಟಿನಲ್ಲಿ ನಾನು ಏನೊಂದು ಮಾಡಿ ಸೊಲ್ಯೂಷನ್ ಏನೊಂದು ಮಾಡೋಣ, ಪಾಪ ಅವ್ರಿಗೂ ಒಂದು ಡೈವರ್ಷನ್ ಬೇಕಲ್ಲ. ಕಂಟಿನ್ಯೂಸ್ ಆಗಿ ಲೆಬೋರಿಯಸ್ ಆಗಿ ಕೆಲಸ ಮಾಡ್ತಾಯಿದ್ರೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನೇನು ಮಾಡಿದೆ, ಒಂದು ಸ್ಪೀಕರೆಲ್ಲ ಅಲ್ಲೇ ಪರ್ಚೇಸ್ ಮಾಡಿ, ನೋಡಪ್ಪ ಇಲ್ಲಿ ಫಿಲಮ್ ಸಾಂಗ್ಸ್ ಯಾವುದೂ ಇಲ್ಲ. ಫಿಲಮ್ ಸಾಂಗ್ಸ್ ಅಂದರೆ ಭಜನೆಗಳು ಅಥವಾ ಕೆಲವು ಇದೆಲ್ಲ ಇರುತ್ತೆ ಫಿಲಮ್ಸಲ್ಲೇ, ಭಕ್ತಿ ಗೀತೆಗಳು ಇರುತ್ತಲ್ಲ, ಆ ಥರದ್ದು ಹಾಕೋಣ. ಆದರೆ ಮಾತ್ರ ಬೇರೆ ಯಾವುದಿಲ್ಲ ಅಂತ ಹೇಳಿದೆ ಆ್ಯಕ್ಚುಲಾಗಿ. ಬಟ್ ಪಾಪ ಅಲ್ಲಿನವರೆಲ್ಲ ಕ್ಯಾ ಸಾರ್ ಅಂತ ಹೇಳಿದ್ರು. ಹೌದಪ್ಪ, ಇದು ಹಾಗೆ ನಡೀಬೇಕು ಇದರಲ್ಲಿ, ಬೇರೆ ರೀತಿ ಇದಾಗಬಾರ್ದು ಅಂತ. ಬಟ್ ಅವರು ಸಂತೋಷಪಟ್ಟು, ಹೌದು ನಾವು ಮಾಡ್ತಾರೆ, ನಮ್ಮ ಜೀವನದಲ್ಲಿ ಈ ಥರದ ಆಪರ್ಚುನಿಟಿ ಸಿಗೋಲ್ಲ ಅಂಥದ್ರಲ್ಲಿ ಹೀಗೆ ಮಾಡಬೇಕಾಯ್ತು, ನೀವು ಹೇಳಿದ್ದು ಸರಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಸಂತೋಷಪಟ್ಟು ಭಜನ್ಸು ಇದೆಲ್ಲ ಮಾಡಿಬಿಟ್ಟು ಸಾಕಷ್ಟಿದೆ ಅದರಲ್ಲಿ. ಸಾಕಷ್ಟು ಅಲ್ಲಿ ಹಿಂದಿ ಭಜನ್ಸು ಆ ಥರದ್ದೆಲ್ಲ ಹಾಕ್ತಾಯಿತ್ತು. ಅಷ್ಟೇ ಅಲ್ದಿರ ಪುರಂದರದಾಸರದ್ದು, ಕನಕದಾಸರದ್ದು ಎಲ್ಲನೂ ಹಾಕಿದ್ದೀನಿ ಪ್ಲೇ ಮಾಡಿಬಿಟ್ಟು. ನೋಡಪ್ಪ ಆ ರುಚಿಯೆಲ್ಲ, ಈ ರುಚಿನೂ ನೋಡಿ ಹೇಗಿದೆ ಇದರಲ್ಲಿ, ಗೊತ್ತಾಯ್ತಾ. ನೀವು ಸ್ವಲ್ಪ ಏನೋ ಸೌತ್ ಇಂಡಿಯಾ ಸಕ್ಕರೆ ಸ್ವಲ್ಪ ತಿನ್ನಿ, ಅಲ್ಲಿ ಇದರಲ್ಲಿ ಅಲ್ಲೊಂದು ಎಲ್ಲ ಇಲ್ಲಿಂದ ಸಿಹಿನೂ ನೋಡಿ, ನಾದ ಸಿಹಿ ಇದೆಯಲ್ಲ ಅದು ಇಲ್ಲಿಂದ ಕೇಳಿ ಅಂತ ಹೇಳ್ಬಿಟ್ಟು ಪುರಂದರದಾಸ ಗೀತೆ ಕೂಡ ಹಾಕ್ತಾಯಿದ್ದೆ ಆ್ಯಕ್ಚುಲಿ. ನಾನಲ್ಲಿ ಹಾಡಿರೋದೆಲ್ಲ ಸಾಕಷ್ಟು ಇದು ಮಾಡ್ತಾರೆ. ವಿನಯ್ ಶರ್ವ ಹಾಡಿರೋದು ಹಾಕೊಳ್ಳಿ, ಬೇರೆಯವ್ರು ಹಾಕ್ಕೊಂಡಿರೋದು, ಎಷ್ಟು ಭಕ್ತಿಗೀತೆಗಳು ಹಾಕಿರೋದು, ನಮ್ಮ ಎಲ್ಲದನ್ನು ಅಲ್ಲಿ ಪ್ಲೇ ಮಾಡ್ತಾಯಿದ್ದೆ. ಎಲ್ಲರೂ ಸಂತೋಷ ಪಟ್ಟಿರ್ತಾಯಿದ್ರು. ನಾವು ಇದೆಲ್ಲ ಕೇಳೇ ಇಲ್ಲ ಸರ್, ಈ ಥರ ಎಲ್ಲ ಇದು ಮಾಡ್ತಾ ನಮಗೆ ಇದು ಮಾಡ್ತಾಯಿರಾ, ನೀವು ಪರಿಚಯ ಮಾಡಿಸ್ತಾರಲ್ಲ ಅಂತ ಅವರು ಸಂತೋಷ ಪಡೋರು. ಇದೆಲ್ಲ ಕೆಲವು ವಿಶೇಷ ಅನುಭವಗಳು ಆ್ಯಕ್ಚುಲಿಗೆ. ಮಾಡಿಸೋವಾಗ ಹೇಳಲ್ಲ, ನನಗೆ ಒಂದು ಸೇವಾ ಮನೋಭಾವದಲ್ಲಿ ಹೋಗಿ ಇದು ಮಾಡಬೇಕಾದ್ರೆ ಎಷ್ಟೋ ಒಂದು ಸರಿ ನಾನು ಅಲ್ಲಿ ಕಸನೂ ಗುಡಿಸುವೆ ಆ್ಯಕ್ಚುಲಿಗೆ. ಯಾಕಂದರೆ ಬೇರೆ ಟೈಮಲ್ಲಿ ಆಪರ್ಚುನಿಟಿ ಸಿಗೋಲ್ಲ ಆ್ಯಕ್ಚುಲಿಗೆ. ಫಸ್ಟ್ ನಂಗೆ ಸಂಕಲ್ಪ ಹುಟ್ಟಿದ್ದೆ ಅಲ್ಲಿಂದ, ಒಂದು ಕಸ ಗುಡಿಸ್ಬೇಕು ಅಂತ ನಮ್ಮ ಋಷಿಕೇಶ್ ಜೊತೆ ಇದರಲ್ಲಿ. ಸೊ ಆ ದೃಷ್ಟಿನಲ್ಲಿ ಗೂಡಿಸ್ತಾ ಇದ್ದೆ. ಸರಿ, ಅಲ್ಲೂ ಸ್ವಲ್ಪ ಅದಕ್ಕೆ ಅಬ್ಜೆಕ್ಷನ್ ಬಂತು. ಮ್ಯಾನೇಜರು, ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲ ಮಾಡಬಾರ್ದು ಅಂತ ಒಂದು ಬಂತು ಆ್ಯಕ್ಚುಲಿಗೆ, ಅವರು ಇದಕ್ಕೆ ಅಂತ. ಸೊ ಒಟ್ಟಲ್ಲಿ ವಿಶೇಷವಾದ ಅನುಭವ ಇದು ಹನುಮಂತ ಕೊಟ್ಟ ಅಂತ ಹೇಳಬೇಕು ಆ್ಯಕ್ಚುಲಾಗಿ. ತುಂಬ ಒಳ್ಳೆಯ ಒಂದು ಅನುಭವ ಸರ್. ನಮಗೂ ಎಲ್ಲರಿಗೂ ಒಂದು ಸ್ಫೂರ್ತಿ ನೀವು ಹೇಳ್ತಾ ಇರೋದು.